ಕ್ಯಮರ ರಿಂಗರಗಿಯೇ ನಾಂದೇಳುವರ ವ್ಯಾಪ ಮುನಿಪದ ದ್ವಂದ್ವ ಕಾನತನಾಗಿ ನಾಂದೇಳುವರ ವ್ಯಾಪ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಗಂಗನಿಗೆ ಬರವೊಂದು ಬೇಳುವಿನಿ ಕಥಾಮೃತವೋ Tadim 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 ದಾನವಾಂತಕನವರಿಗೆ ಸಾರಥಿಯಾಗಿಗನು ಬಲರಾಮನಿಗನೆಂದು ಬಗಳ ಕೈರವ ತಾಳ್ದೆ ಬಲರಾಮನಿಗನೆಂದು ಬಗಳ ಧೈರ್ಯವ ತಾಳ್ದೆ ಇಳೆಯ ಪ್ರದಕ್ಷಿಣೆ ಆಯ್ತವಗಂದು ಏನು ಮಾಡಲಿ ಪಾಂಡವರನ್ನ ಸೋಲಿಸುವಲ್ಲಿ ಈ ಕೌರವ ಏನು ಮಾಡಲಿ? ಕೌರವ ಪಾಂಡವರನ್ನ ಸೋಲಿಸುವಲ್ಲಿ ಏನು ಮಾಡಿಯಾನು, ಎಷ್ಟು ಮಾಡಿಯಾನು, ನಮಗೆ ಅದು ತಲೆಬಿಸಿ ಅಲ್ಲವೇ ಅಲ್ಲ. ಆದರೆ ಪಾಂಡವ ಕೌರವ ದ್ವೇಷ ಅನ್ನುವುದು ಇಂದು ನೆನ್ನೆಯದಲ್ಲ, ಹುಟ್ಟಿನಿಂದ ಅಲ್ಲ ರಕ್ತದಲ್ಲೇ ಬಂದಿದ್ದು. ಪಾಂಡವರನ್ನ ದ್ವೇಷಿಸಿದೆ. ಅಂದು ಕೃಷ್ಣ ಸಂಧಾನಕ್ಕೆ ಬಂದಾಗ ಸಂಗ್ರಾಮವೇ ಆಗಬೇಕು, ಸಂಧಾನ ಆಗಲಿಕ್ಕಿಲ್ಲ ಅಂತ ರಣವೀಳ್ಯವನ್ನ ಕೊಟ್ಟವನು ನಾನು. ಹಾಗೆಯೇ ಕುರುಕ್ಷೇತ್ರದಲ್ಲಿ 18 ದಿನಗಳ ಕಾಲ ಪಾಂಡವರಿಗೂ ಕೌರವರಿಗೂ ಯುದ್ಧ ನಿಶ್ಚಯವಾಗಿ ಹೋಯಿತು. ನಮ್ಮ ಅಂಬೋಣವೇ ಅದಲ್ವೇ, ಯುದ್ಧವೊಂದು ಸಿದ್ಧವಾಗಬೇಕು. ಹಾಗೆ ಸಿದ್ಧವಾಯಿತು ಅಂತಾದರೆ ಈ ಕೌರವ ಏನು ಎಷ್ಟು ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಬೇಕು ಅನ್ನುವುದು ನಮ್ಮ ಅಭಿಲಾಷೆಯಾಗಿತ್ತು. ಆದರೆ ಏನು ಮಾಡೋಣ, ಕೃಷ್ಣನನ್ನ ಪಾಂಡವರು ದೇವರೆಂದು ಮನಸಾ ಒಪ್ಪುತ್ತಾರೆ. ನಾನು ನಂಬುತ್ತೇನೋ ಇಲ್ಲವೋ ಅದು ಮತ್ತೊಂದು ವಿಷಯ. ಆದರೆ ಪಾಂಡವರ ಎಲ್ಲ ಜಯದ ಹಿಂದೆ ಆ ಕೃಷ್ಣನ ಕಾರಸ್ಥಾನ ಇದೆ ಅನ್ನುವುದನ್ನು ಮಾತ್ರ ಈ ಕೌರವ ನಂಬ್ತಾನೆ. ಕೃಷ್ಣ ಹೋದರೆ ಹೋಗ್ಲಿ, ಬೇಡ ನಮಗೆ. ಅವನಣ್ಣ ಬಲರಾಮ ದೇವರಿದ್ದಾರಲ್ಲ, ನಮಗೆ ವಿದ್ಯೆ ಕಲಿಸಿದಂತ ಗುರುಗಳೂ ಹೌದು. ಬಲರಾಮ ದೇವರನ್ನ ನಮ್ಮಲ್ಲಿಗೆ ಎಳೆದುಕೊಂಡೆ. ಬಲರಾಮ ದೇವರು ಹೇಳಿದರು, ಸುಯೋಧನ ಹೆದರಬೇಡ, ನಮ್ಮ ಯಾದವ ತಂಡವನ್ನು ಕರೆದುಕೊಂಡು ಬರ್ತೇನೆ, ಪಾಂಡವರನ್ನ ಸೋಲಿಸ್ತೇನೆ, ಜಯ ಸಿರಿಯನ್ನ ನಿಮಗೆ ಒದಗಿಸ್ತೇನೆ ಅಂತ. ನಾನು ಬಹಳ ಭರವಸೆಯಿಂದಿದ್ದೆ, ಅವರ ಮಾತನ್ನ ನಂಬಿದ್ದೆ. ಅದರದ್ದು ಹಾಗಾಗಲೇ ಇಲ್ಲ. ಯಾದವ ಸೇನೆಯನ್ನೇನು ಅವರು ಕರೆದುಕೊಂಡು ಬಂದರು.
ಪಾಂಡವರ ಮೇಲೆ ಯುದ್ಧ ಸಾರಿ ಚೈತ್ರ ಯಾತ್ರೆಗೆ ಅಂತ ಬಂದವರು ತೀರ್ಥಯಾತ್ರೆಗೆ ಹೋದರು. ಹೀಗಾದ್ರೆ ಏನು? ಹೀಗಾದ್ರೆ ಹೇಗೆ? ಭೀಷ್ಮ, ನಮ್ಮಜ್ಜ ಭೀಷ್ಮ, ಅವರನ್ನ ಎಷ್ಟು ನಂಬಿದ್ದೆ ನಾನು. ಚಲದಂಕ ಭೀಷ್ಮಗೆ ಸರಳ ಮಂಜವಿದಾಯ್ತು. ಚಲದಂಕ ಭೀಷ್ಮಗೆ, ಚಲದಂಕ ಭೀಷ್ಮಗೆ ಸರಳ ಮಂಜವಿದಾಯ್ತು, ಸರಳ ಮಂಜವಿದಾಯ್ತು. ಬಿಲು ಮುರಿದು ಬಿದುರನು ಮೊದಲೇ ಜಾರಿದನು. ಬಿಲು ಮುರಿದು ಬಿಲು ಮುರಿದು ಬಿಲು ಮುರಿದು ಬಿದುರನು ಮೊದಲೇ ಜಾರಿದನು. ಬಿಲು ಮುರಿದು ಬಿದುರನು ಮೊದಲೇ ಜಾರಿದನು. ನಮ್ಮಜ್ಜ ಭೀಷ್ಮಾಚಾರ್ಯರನ್ನ ಎಷ್ಟು ನಂಬಿದ್ದೆ ನಾನು. ಹೌದಪ್ಪ, ಅವರಿಗೆ ಸೇನಾಧಿಪತಿತ್ವವನ್ನ ಕಟ್ಟುವಲ್ಲಿ, ಅವರನ್ನ ಈ ರಂಗಕ್ಕೆ ತರುವಲ್ಲಿ ಅದೆಷ್ಟು ಸಾಹಸವನ್ನ ಮಾಡಿದ್ದೇನೆ ನಾನು. ಒಂದೇ ಕರ್ಣ ಹೇಳಿದ್ದ, ಬೇಡ ಕೌರವ, ಹಳೇ ಮುದುಕ, ನಂಬಬೇಡ ಅವನನ್ನ, ನಮ್ಮಂಥವರಿಗೆ ಪಟ್ಟವನ್ನು ಕಟ್ಟು ಅವಕಾಶವನ್ನು ಕೊಡು ಅಂತ ಹೇಳ್ದ. ನಾನು ಅವ್ರ ಮಾತನ್ನೆಲ್ಲ ಕೇಳಲಿಲ್ಲ. ಯಾಕೆಂದರೆ ನಮ್ಮಜ್ಜ ಭೀಷ್ಮರಿಗಷ್ಟೇ ಕುರುಕುಲದ ಪತಾಕೆಯನ್ನು ಪ್ರಪಂಚ ಮುಖಕ್ಕೆ ತೋರಿಸುವಂತಹ ಒಳ್ಳೆಯ ಹಿರಿಯರಿವರು ಅಂತ. ಹಾಗಾಗಿ ಭೀಷ್ಮರಿಗೆ ಸೇನಾಧಿಪತಿತ್ವವನ್ನು ಕಟ್ಟಿದೆ. ಅವರು ಹೇಳಿದರು, ಅವರ ಮಾತಿನಲ್ಲಿ ನನಗೆ ನಂಬಿಕೆಯೂ ಬಂತು. ದಿನವೊಂದಕ್ಕೆ 10,000 ಮಕುಟ ವರ್ಧನರನ್ನು ಕೊಲ್ತೇನೆ. ಅಷ್ಟೇ ಯಾಕೆ, ಕೈಯಲ್ಲಿ ಚಕ್ರವನ್ನೇ ಹಿಡಿಯುವುದಿಲ್ಲ ಅಂತ ಶಪಥ ಮಾಡಿದ್ದಂತಹ ಆ ಕೃಷ್ಣನ ಕೈಯಲ್ಲಿ ಚಕ್ರವನ್ನ ಹಿಡಿಸ್ತೇನೆ, ನೋಡ್ತಾ ಇರು ಅಂತ ಹೇಳಿದರು. ಜಯ ನಮ್ಮದೇ ಅಂತ ಬೀಗಿದೆ, ಹಿರಿ ಹಿರಿ ಹಿಗ್ಗಿದೆ. ಹೀರೆಕಾಯಿ ಆದದ್ದೊಂದು ಬಂತು ಬಿಟ್ರೆ ಬೇರೆ ಏನೂ ಆಗಲಿಲ್ಲ. ಈ 10,000 ಮಕುಟ ವರ್ಧನರಲ್ಲಿ ಒಬ್ಬನೇ ಒಬ್ಬ ಪಾಂಡವರ ಹೆಸರಾದರೂ ಇತ್ತ. ಒಬ್ಬ ಅರ್ಜುನನನ್ನ ಅಲ್ಲ, ಒಬ್ಬ ಭೀಮನನ್ನ ಅಲ್ಲ, ಒಬ್ಬ ಧರ್ಮರಾಯನನ್ನ ಕೊಲ್ತೇನೆ ಅಂತ ಅವರು ಹೇಳಿದ್ರೆ ಇಷ್ಟೊತ್ತಿಗೆ ಜಯಲಕ್ಷ್ಮಿ ನಮ್ಮ ಮನೆ ಒಳಗಿರ್ತಿದ್ಲು. ಅದನ್ನು ಅವರು ಮಾಡಲೇ ಇಲ್ಲ. ಆಮೇಲೆ ವಿದುರ, ಅವ ನಮ್ಮ ಚಿಕ್ಕಪ್ಪ ಬಂದ, ಕೃಷ್ಣನ ರಾಯಭಾರಿಯಾಗಿ ಅವ ಬಂದವ. ಕೃಷ್ಣ ಸಂಧಾನಕ್ಕಂತ ಬಂದವ. ಕೃಷ್ಣನ ರಾಯಭಾರಿಯಾಗಿ ಬಂದು ತುಂಬಿದ ಸಭೆಯಲ್ಲಿ ಬಾಯಿಗೆ ಬಂದಾಗೆ ನನಗೆ ಬೈದ. ಇದು ಏನು ಅಂತ ನಮಗೆ ಅರ್ಥವಾಗಲೇ ಇಲ್ಲ. ಅಷ್ಟೇ ಅಲ್ಲ, ಕೌರವ, ನನ್ನ ಕೈಯಲ್ಲಿ ನಿನ್ನ ರಕ್ಷಣೆಗೆಂದು ಹಿಡಿದಿದ್ದಂತಹ ಈ ಬಾಣವನ್ನು ಮುರಿತೇನೆ ಅಂತ ಮುರಿದ ಹೋದ. ಅಲ್ಲಿಯವರೆಗೆ ಅವನ ಕೈಯಲ್ಲಿದ್ದ ಬಿಲ್ಲು ನಮ್ಮ ರಕ್ಷಣೆಗೆ ಅಂತ ನನಗೂ ಅರ್ಥ ಆದದ್ದು ಅಂದು. ಅಲ್ಲಿಯವರೆಗೆ ಅರ್ಥವೇ ಆಗಲಿಲ್ಲ. ಅವನ ಕೈಯಲ್ಲಿರುವ ಬಿಲ್ಲು ಮುರಿಲಿಕ್ಕೆ ಇದ್ದದ್ದು ಅಂತ ಆಯ್ತಲ್ಲ, ಇನ್ನು ಏನು ಮಾಡುವುದು? ಆಮೇಲೆ ದ್ರೋಣರಿಗೆ ಪಟ್ಟವನ್ನು ಕಟ್ಟಿದೆ. ಏನು ಮಾಡಬೇಕು ಅಂತ ಕೇಳಿದರು. ಗುರುಗಳೇ, ಏನು ಮಾಡುವುದೇಡ, ಒಂದೇ ಒಂದು ಬೇಡಿಕೆಯನ್ನು ಇಡ್ತೇನೆ ಅಂತ ಹೇಳಿದೆ. ಆ ಧರ್ಮರಾಯನನ್ನು ಒಂದು ಕಟ್ಟಿಕೊಡಿ ಅಂತ ಹೇಳಿದೆ. ಆಯ್ತು, ಧರ್ಮರಾಯನನ್ನು ಕಟ್ಟಿಯೂ ಆಯ್ತು. ಧರ್ಮರಾಯನನ್ನ ಕಟ್ಟಿದ್ದು ಹೌದು, ಆ ಯದುಪತಿ ಬಂದು ಬಿಡಿಸಿದ್ದು ಹೌದು. ಬಿಡಿಸಿಕೊಂಡು ಹೋಗುವ ಹಾಗೆ ಇವ್ರು ಯಾಕೆ ಕಟ್ಟಿದ್ದು ಬೇಕಿತ್ತ? ಈಗ ಎಲ್ಲರನ್ನ ನಂಬಿ ನಾ ಕೆಟ್ಟೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ನನಗೆ ಅರ್ಥವಾಗುವುದಿಲ್ಲ. ಯಾರಿದ್ದಾರೆ ಯಾರಿದ್ದಾರೆ ಕೌರವರನ್ನ ಗೆಲ್ಲಿಸಲಿಕ್ಕೆ? ಯಾರಿದ್ದಾರೆ ಯಾರಿದ್ದಾರೆ?
ಬಗೆಯ ನಾಳೆ ಪರಿಗಿದು ಎನ್ನಯ ಶೌರ್ಯದ 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 ಬಗೆಯ ಅರ್ಜುನನೊಬ್ಬ ತಪ್ಪಿದರೆ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂಚಟಿ ಮೊದಲಾದವರು ಎನಗಿದಿರೆ ಮಿಕ್ಕ ದೂಚಟಿ ಮೊದಲಾದ ದೂಚಟಿ ಮೊದಲಾದವರು ಎನಗಿದಿರೆ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂರ್ಜಟಿ ಮೊದಲಾದವರು ಎನ್ನಗಿದಿರೆ ಕುರುಕುಲಗಣಿಯೇ ಗೆಳೆಯ ನಾಳೆ ಪರಿಗಿದು ದಮ್ಮಯ್ಯ ಶೌರ್ಯದ ಬಗೆಯ ಶೌರ್ಯದ ಬಗೆಯ ಶೌರ್ಯದ ಬಗೆಯ ಆಚಾರ್ಯರೇ ಬಂದಾಕ್ಷಣದಲ್ಲಿ ವಂದಿಸಿಕೊಳ್ಳುತ್ತಿದ್ದಿ. ಅಂದರೆ ಈ ಸತ್ಸಂಪ್ರದಾಯವನ್ನು ನೀನು ಮರೆಯುವವನಲ್ಲ. ಅದು ನನಗೆ ಸಂತೋಷ ಉಂಟು ಮಾಡುತ್ತದೆ. ಆದರೆ ಚಿಂತಾಕ್ರಾಂತನಾಗಿ ಕುಳಿತಿದ್ದಿ, ತಲೆ ತಗ್ಗಿಸಿದ್ದಿ. ಇದು ಕುರಕುಲೇಶ್ವರನ ವ್ಯಕ್ತಿತ್ವವಲ್ಲ. ನಾವು ಕಂಡಾಗಿನಿಂದಲೂ ಹೀಗೆ ನೀನು ಯಾವತ್ತೂ ನಮಗೆ ಗೋಚರವಾದವನಲ್ಲ. ಕಣ್ಣಿನಲ್ಲಿ ನೀರು ತುಂಬಿಕೊಂಡಿವೆಯೋ ಎನ್ನುವಂತೆ ಭಾಸವಾಗುತ್ತಿದೆ. ಮುಖ ಎನ್ನುವುದು ಕಳೆಗುಂದಿದೆ. ಅಯ್ಯ, ಲೋಕದಲ್ಲಿ ಕುರುಕುಲೇಶ್ವರ ಎನ್ನುವ ಹಾಗೆ ನೀನು ಹೇಗೆ ಪ್ರಕೀರ್ತಿತನಾಗಿದ್ದೀಯೋ ಅದಕ್ಕೊಂದು ಕಾರಣ ಉಂಟು. ಹಿಂದೆ ರಾಮಾಯಣ ಕಾಲದಲ್ಲಿ ರಘುಕುಲ ತಿಲಕ ಎಂದು ಹೇಳಿಸಿಕೊಂಡವನು ರಾಮ ಮಾತ್ರ. ರಘುವಿನ ಮಗ ಅಜನ ಮಗ ದಶರಥ ಅವರ್ಯಾರು ರಘುಕುಲ ತಿಲಕ ಎನ್ನುವ ಹಾಗೆ ಹೇಳಿಸಿಕೊಂಡವರಲ್ಲ. ಅದೇ ರೀತಿಯಲ್ಲಿ ಗುರುರಾಯ, ಕುರುಕುಲ ತಿಲಕ, ಕುರುಕುಲೇಶ್ವರ, ಕುರುಕುಲಾಗ್ರಣಿ ಈ ಎಲ್ಲ ವಿಶೇಷಣಗಳು ಬಂದದ್ದು ಕುರುರಾಯನ ಮಗನಿಗಲ್ಲ, ಈ ಧೃತರಾಷ್ಟ್ರನ ಮಗನಾದಂತಹ ಸುಯೋಧನನಿಗೆ ಎನ್ನುವುದು ಪ್ರತಿಯೊಬ್ಬರೂ ಒಪ್ಪುವಂತಹ ಮಾತು. ಹಾಗಂತ ಈ ಸಂದರ್ಭದಲ್ಲಿ ದ್ರೋಣ ಸುಯೋಧನನ ಹೊಗಳು ಭಟನಾಗಿ ಇಲ್ಲಿ ಬಂದು ನಿಂತಿದ್ದಾನೆಯೇ? ನನಗೆ ಯಾವುದು ಅರ್ಥವಾಗುವುದಿಲ್ಲ ಗುರುಗಳೇ. ಖಂಡಿತವಾಗಿಯೂ ಅಲ್ಲ. ನಿನ್ನ ವ್ಯಕ್ತಿತ್ವ ಇಂಥದ್ದು ಎನ್ನುವುದನ್ನು ಈ ಸಂದರ್ಭದಲ್ಲಿಯೂ ನೆನಪು ಮಾಡುವುದಕ್ಕಷ್ಟೇ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ಅಯ್ಯ ಕುರುಕುಲೇಶ್ವರ, ಹಿಂದೆ ಈಗ 10-11 ದಿನಗಳು ಯುದ್ಧದಲ್ಲಿ ನಾವು ಮುಳುಗಿದ್ದೇವೆ. ಅದೆಷ್ಟೋ ಘಟನೆ
ಘಟನೆಗಳು ನಡೆದು ಹೋದವು. ಇದಕ್ಕೆಲ್ಲ ಮೂಲ ಕಾರಣ ಎಲ್ಲಿ, ಹೇಗೆ, ಏನು ಎನ್ನುವುದನ್ನು ಒಮ್ಮೆ ಪರಾಮರ್ಶಿಸಬೇಕು. ಅಲ್ಲ, ಯಾವುದು ಇದಮಿತ್ತಂ ಅಂತ ಹೇಳಲಿಕ್ಕಾಗುವುದಿಲ್ಲ. ಖಂಡಿತವಾಗಿಯೂ ಆಗುವುದಿಲ್ಲ. ಆದರೆ ಈ ಯುದ್ಧದಲ್ಲಿ ಆ ಪಕ್ಷದಲ್ಲಿ ಆದದ್ದೇನು, ನಮ್ಮ ಪಕ್ಷದಲ್ಲಿ ಆದದ್ದೇನು ಎಂದು ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವು ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕೆ ಹೇಳುತ್ತೇನೆ ಬಲ್ಲಯ್ಯ, ಪ್ರತಿಯೊಂದು ಕ್ಷಣದಲ್ಲಿಯೂ ನಾವು ಹಿನ್ನಡೆಯನ್ನು ಸಾಧಿಸುತ್ತಿದ್ದೇವೆ. ಹಾಗಂತ ನಮ್ಮ ಪಕ್ಷದಲ್ಲಿ ಕಡಿಮೆ ಸಾಮರ್ಥ್ಯವಂತರಿದ್ದಾರೆ ಇಲ್ಲಪ್ಪ, ಅದು ನಿನ್ನ ಕೊರಗು. ಈಗ 10 ದಿನಗಳ ಕಾಲ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡಿದರು. ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಸಾಮರ್ಥ್ಯವೋ, ಅವರ ಶೌರ್ಯವೋ ಅಥವಾ ಅವರ ಉದ್ದೇಶವೋ ಕಡಿಮೆಯದಾಗಿತ್ತ? ಅಲ್ಲವೇ ಅಲ್ಲವಲ್ಲ. ಛಲದಂಕ ಭೀಷ್ಮ. ಹೌದೌದು. ಯಾವೆಲ್ಲ ಕಾರಣಗಳನ್ನು ಕೊಟ್ಟಿದ್ದರೋ ಅದೇ ರೀತಿಯಲ್ಲಿ ಸೇನಾ ನಾಯಕನಾಗಿ ಮುಂದುವರಿದು ಯುದ್ಧವನ್ನ ಮಾಡಿದರು. ಆದರೆ ಕೊನೆಯಲ್ಲಿ ಅವರ ಗುರಿ ಏನಿತ್ತು? ಆ ಕೃಷ್ಣನ ಚಕ್ರವನ್ನು ಯುದ್ಧರಂಗದಲ್ಲಿ ಹಿಡಿಸುವಂತೆ ಮಾಡುತ್ತೇನೆ. ಅದರಲ್ಲಿ ಸಫಲರು ಆದರೆ ಹೌದು. ಕೃಷ್ಣ ದರ್ಶನ ಯಾವಾಗ ಅವರಿಗೆ ಆಯಿತೋ ಅಂದೇ ಯುದ್ಧದಿಂದ ಹಿಂದೆ ಸರಿದರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಅಲ್ಲಿ ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮಗಳನ್ನು ಸರಿಯಾಗಿ ಲೆಕ್ಕಾಚಾರ ಇಡುವಂತಹ ಯಮಧರ್ಮರಾಯನ ಮಗ ಧರ್ಮರಾಜ ಇದ್ದಾನೆ. ಆ ಧರ್ಮ ಯಾರನ್ನೂ ಹಿಂದಿಕ್ಕುವುದಕ್ಕೆ ಸಾಧ್ಯವಿಲ್ಲ. ನಾವು ಅಧರ್ಮದಲ್ಲಿಯೇ ನಡೆದಿದ್ದೇವೆ ಎನ್ನುವುದು ಸ್ಪಷ್ಟವೇ ಹೌದು, ಸತ್ಯವೇ ಹೌದು. ಪ್ರತಿಯೊಂದು ಸಂದರ್ಭದಲ್ಲಿಯೂ ನೀನು ಅಂದುಕೊಂಡಿರಬಹುದು ದ್ರೋಣರೋ ಭೀಷ್ಮರೋ ನಮ್ಮ ಪಾಲಿಗೆ ಇದ್ದಾರೆ. ಯಾರು ಅವರು? ಪರಮೇಶ್ವರ ಸ್ವರೂಪಿಯಾದಂತಹ ಪರಶುರಾಮನ ಶಿಷ್ಯರು ಅಲ್ವಾ? ಆದರೆ ಎಲ್ಲರನ್ನೂ ನಿಗ್ರಹಿಸಬಲ್ಲಂತಹ ಕೇಂದ್ರೀಕೃತ ಶಕ್ತಿ ಆ ಪಕ್ಷದಲ್ಲಿದೆ ಕೃಷ್ಣನಾಗಿ ಎನ್ನುವುದನ್ನು ನೀನು ಅರಿತುಕೊಳ್ಳಬೇಕಲ್ಲ. ಅಂತಹ ಕೃಷ್ಣನನ್ನು ನಿಗ್ರಹಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದಲೇ ಹೀಗೆಲ್ಲ ಆಗುತ್ತಿರುವುದು. ಬಿಡು, ಇನ್ನು ನಾಳಿನ ಯುದ್ಧದಲ್ಲಿ ನೀನು ನನ್ನ ಪರಾಕ್ರಮವನ್ನು ವೀಕ್ಷಿಸಬೇಕು. ಆ ಧರ್ಮರಾಜನನ್ನು ಹೆಡೆಮುರಿ ಕಟ್ಟಿ ತಂದು ನನ್ನ ಕಾಲಿಗೆ ಒಪ್ಪಿಸುತ್ತೇನೆ. ಹೌದೌದು. ಇಂದು ರಾತ್ರಿಯಾಗಿದೆ. ನಾಳಿನ ಯುದ್ಧದ ತಯಾರಿ ನಾವು ಮಾಡುವುದಕ್ಕೆ ಹೊರಟಿದ್ದೇವೆ. ಮತ್ತೆ ಧರ್ಮರಾಯನನ್ನು ಹಿಡಿದು ಕಟ್ಟು ಬರ್ತೀರಿ? ಹೌದೌದು. ಕಟ್ಟಿ ಅಲ್ಲೇ ಇಟ್ಟು ಬರುವುದಲ್ಲ, ಎಳೆದುಕೊಂಡು ಬರ್ತೀವಿ. ಹೌದೌದು. ಅಲ್ಲ, ಅಲ್ಲಿಂದ ಮೊದಲೆಲ್ಲ ಅಲ್ಲಿಂದ ಇಲ್ಲಿವರೆಗೆ ತರುವಲ್ಲಿವರೆಗೆ ಅವನನ್ನು ಬಿಡಿಸ್ಕೊಂಡು ಹೋದ್ರಲ್ಲ. ಹೌದು. ಈಗ ತರ್ತೇನೆ ಅದನ್ನ ಭರವಸೆಯ ಮಾತನ್ನ ನೀವು ಆಡ್ತಾ ಇದ್ದೀರಿ. ಖಂಡಿತವಾಗಿಯೂ ಹೇಳುತ್ತೇನೆ. ಆದರೆ ಯಾವ ಕಾರಣಕ್ಕಾಗಿ ಹೀಗೆ ಹೇಳಿದ್ದೇನೆ? ಆ ಅರ್ಜುನ ಎನ್ನುವವನು ನಾಳಿನ ದಿನ ಈ ಯುದ್ಧರಂಗದಲ್ಲಿ ಇರಬಾರದು. ಅಂದ್ರೆ ಹೌದು, ಅರ್ಜುನನೊಬ್ಬ ತಪ್ಪಿದರೆ ಏನು? ಚಕ್ರವ್ಯೂಹ ಎನ್ನುವ ಕುರಿತ ಯುದ್ಧದ ಕೌಶಲ್ಯದ ಕುರಿತಾಗಿ ನನಗೆ ಗೊತ್ತು. ಕೇಳಿದ್ದೀಯಾ? ಕೇಳಿದ್ದೇನೆ. ಹೌದು. ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ಕೇಳಿದ್ದೀಯೇ, ಕಿವಿಯಿಂದ ದೂರ ಹಾಕಿದ್ದೀಯೇ. ಆದರೆ ಕಲಿಯಲಿಲ್ಲ. ಆದರೆ ಕಲಿಯಬೇಕಾದವರು ಯಾರು ಎನ್ನುವುದನ್ನು ಅರ್ಜುನ ತೋರಿಸಿಕೊಟ್ಟಿದ್ದಾನೆ. ಈ ಚಕ್ರವ್ಯೂಹವನ್ನು ಈ ಯುದ್ಧರಂಗದಲ್ಲಿ ದ್ರೋಣನೊಬ್ಬನನ್ನು ಬಿಟ್ಟರೆ ಆ ಕುರಿತಾಗಿ ಸಂಪೂರ್ಣ ಮಾಹಿತಿ ಇರುವುದು ಅರ್ಜುನನೊಬ್ಬನಿಗೆ ಮಾತ್ರ. ಅಂತಹ ಈ ಚಕ್ರವ್ಯೂಹ ಎನ್ನುವುದು ವರ್ತುಲಾಕಾರದಲ್ಲಿ ಸೈನಿಕರು, ಗಜ ತುರಗಗಳು ನಿಯಮಿಸಲ್ಪಟ್ಟು ಸವ್ಯ ಅಪಸವ್ಯವಾಗಿ ತಿರುಗುತ್ತಿರುವಂತಹ ಸಂದರ್ಭದಲ್ಲಿ ಯಾವಾತ ಒಳಹೊಕ್ಕು ಸೇನಾ ನಾಯಕನನ್ನ ಬಡಿದು ಮತ್ತೆ ಪುನಃ ಚಕ್ರವ್ಯೂಹದಿಂದ ಹೊರಬರುತ್ತಾನೋ ಆತ ಸಮರ್ಥ ನಾಯಕ ಎನಿಸಿಕೊಳ್ಳುತ್ತಾನೆ. ಅರ್ಜುನ ಒಬ್ಬ ನಾಳಿನ ಯುದ್ಧದಲ್ಲಿ ತಪ್ಪಿದ ಅಂತಾದರೆ ನಾಳೆ ಧರ್ಮರಾಜ ನಮ್ಮ ಕೈಗೆ ಸಿಕ್ಕಿದ ಎನ್ನುವುದಾಗಿಯೇ ಹೇಳುತ್ತೇನೆ. ಅವನನ್ನು ತಪ್ಪಿಸಲಿಕ್ಕೆ ಯಾವ ವ್ಯವಸ್ಥೆ ಬೇಕು ಅಂತ ನಾನು ಮಾಡಿಕೊಳ್ತೇನೆ. ಅರ್ಜುನನನ್ನ ತಪ್ಪಿಸುವುದಕ್ಕೆ ನೀನು ವ್ಯವಸ್ಥೆ ಮಾಡಿಕೊಳ್ತೀನಿ. ಆದರೆ ಈ ಚಕ್ಕೆ ಏನೇನು ಸಿದ್ಧತೆಯನ್ನು ಮಾಡಬೇಕು? ಚಕ್ರವ್ಯೂಹದ ಬಾಗಿಲಲ್ಲಿ ತಡೆಯಲು ನಿನ್ನ ಭಾವ ಜಯದ್ರಥನನ್ನು ನಿಲ್ಲಿಸಬೇಕು. ಅವನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ? ಹೌದೌದು. ಆತನ ಬಗ್ಗೆ ನಿನಗೆ ಒಳ್ಳೆಯ ಭಾವನೆ ಇಲ್ಲದೆ ಇರಬಹುದು. ಆತ ಅವ ಸಾಮಾನ್ಯನಲ್ಲ. ಆತ ಯಾರು ಅಲ್ಲಯ್ಯ? ಉರಗಭೂಷಣವರ ಉಂಟು
ಮಾಡಲು ನಾಲ್ವರನು ಕಾದಿರುವನು ಚಕ್ರವ್ಯೂಹದ ದ್ವಾರವನು ಕಾದಿರುವನು ಚಕ್ರವ್ಯೂಹದ ದ್ವಾರವನು ಉರಗ ಭುಜನವರ